ಕೊರ್ತಿ ಕೋಲಾರ ಹಳೆ ಸೇತುವೆಗೆ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಕೊರ್ತಿ ಕೋಲಾರ ಕಾಜ್ವೆ ಇದು ಬೆಂಗಳೂರಿನಿಂದ ದಿಲ್ಲಿಗೆ ಹೋಗಬೇಕಾಗಿತ್ತಂದ್ರೆ ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಯಾವುದೂ ಸಂಪರ್ಕ ರಸ್ತೆ ಇದ್ದಿದ್ದಿಲ್ಲ. ಅವಾಗ ಇದೊಂದು ಸಮೀಪ ಆಗುತ್ತೆ ತಿಳ್ಕೊಂಡು ಬ್ರಿಟಿಷ್ ಕಾಲದೊಳಗೆ ಇದೊಂದು ಬಂದೋಬಸ್ತ್ ಆಗಿರ್ತಕ್ಕಂಥ ಕಾಜ್ವೆಯನ್ನು ಬ್ರಿಟಿಷರು ನಿರ್ಮಾಣ ಮಾಡಿದ್ರು. ಇದನ್ನು ಗಚ್ಚು ಮತ್ತು ಕಲ್ಲಿನಿಂದ ನಿರ್ಮಾಣ ಮಾಡ್ತಕ್ಕಂಥ ಒಂದು ಸೇತುವೆ ಇದು. ಕೊರ್ತಿ ಕೋಲಾರ ಹಳೆ ಸೇತುವೆಗೆ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕೊರ್ತಿ ಕೋಲಾರ ಸೇತುವೆ ನಿರ್ಮಾಣ ಹೋರಾಟ ಸಮಿತಿ ಹಾಗೂ ಕೃಷ್ಣಾ ತೀರದ ರೈತರೊಂದಿಗೆ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಹಳಿ ಕೊರ್ತಿ ಕೋಲಾರ ಸೇತುವೆಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಜೂನ್ 7ಕ್ಕೆ ಮೃಗಶಿರ ಮಳೆ ಕೂಡುವಂತದ್ದು, ಜೂನ್ 22ಕ್ಕೆ ಕೃಷ್ಣಾ ನದಿಗೆ ಮಹಾಪೂರ ಬರುವಂತದ್ದು ವರ್ಷದ ಪರಂಪರೆ. ಕೃಷ್ಣಾ ನದಿ ಉತ್ತರ ಕರ್ನಾಟಕದ ಜೀವನದಿ, 4 ರಾಜ್ಯಕ್ಕೆ ಅಮೃತ ಸಮಾನಾಗಿರುವುದು ಕೃಷ್ಣಾ ನದಿಯ ಜಲ. ಇನ್ನು ಆಲಮಟ್ಟಿ ಜಲಾಶಯ ತುಂಬುತ್ತದೆ ಎನ್ನುವ ಆಶೆ ಇದೆ. ಹಿಂದಿನ ಕಾಲದಲ್ಲಿ ಬೆಂಗಳೂರಿನಿಂದ ದಿಲ್ಲಿಗೆ ಹೋಗಬೇಕಾದ್ರೆ ಕೊರ್ತಿ ಕೋಲಾರ ಸೇತುವೆ ಪ್ರಮುಖ ಮಾರ್ಗ. ಗಚ್ಚು ಕಲ್ಲಿನಿಂದ ಬ್ರಿಟಿಷರು ನಿರ್ಮಾಣ ಮಾಡಿರುವಂತಹ ಸೇತುವೆ ಕೃಷ್ಣಾ ನದಿ ಖಾಲಿಯಾಗಿರುವುದರಿಂದ ಈ ಸೇತುವೆ ಇವತ್ತು ನೋಡಲು ಸಿಗುತ್ತಿದೆ. ಈ ಸೇತುವೆ ಇತ್ತು ಎನ್ನುವ ಕಾರಣಕ್ಕಾಗಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲು ಸಾಧ್ಯವಾಯಿತು. ನಮ್ಮ ಹೋರಾಟಕ್ಕೆ ಈ ಹಳೆಯ ಕೊರ್ತಿ ಕೋಲಾರ ಸೇತುವೆ ಪ್ರೇರಣೆಯಾಗಿತ್ತು. ಈ ಸೇತುವೆಗೆ ಗೌರವ ಕೊಡುವಂತದ್ದು ನಮ್ಮೆಲ್ಲರ ಧರ್ಮ. 1997ರಲ್ಲಿ ಕೊರ್ತಿ ಕೋಲಾರ ಸೇತುವೆ ಪುನರ್ ನಿರ್ಮಾಣ ಹೋರಾಟ ಪ್ರಾರಂಭವಾಯಿತು. ಆಲಮಟ್ಟಿ ಜಲಾಶಯದಲ್ಲಿ 519ಕ್ಕೆ ನೀರು ನಿಲ್ಲಿಸಿದ ನಂತರ ಹಳೆ ಕೊರ್ತಿ ಕೋಲಾರ ಸೇತುವೆ ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಆವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುವ 50 ವರ್ಷ. ದೇಶದೆಲ್ಲೆಡೆಯಲ್ಲಿ ಸುವರ್ಣೋತ್ಸವದ ಸಂಭ್ರಮ. ಆದರೆ ಮುಳುಗಡೆ ಜನತೆಗೆ ಇದೊಂದು ಕರಾಳ ದಿನ ಆಗಿತ್ತು. ಸೇತುವೆಯನ್ನು ಕಟ್ಟಿದರೆ ಬಿಜಾಪುರಕ್ಕೆ ಕುಡಿಯಲು ನೀರು ಕೊಡುತ್ತೇವೆ, ಇಲ್ಲ ರಕ್ತ ಕೊಡುತ್ತೇವೆ ಎಂದು ಘೋಷವಾಕ್ಯದೊಂದಿಗೆ ಪಂಪೋಸ್ ಹತ್ತಿರ ಹೋರಾಟ ಮಾಡಿದೆವು. ಆಗಿನ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ರು ಹಾಗೂ ನೀರಾವರಿ ಮಂತ್ರಿ ದಿವಂಗತ ನಾಗೇಗೌಡರು ಆಲಮಟ್ಟಿಗೆ ಬಂದಾಗ ಹೋರಾಟಗಾರರನ್ನು ಕೇಳಿ ಹೊಸ ಸೇತುವೆಗಾಗಿ ಸರ್ವೆ ಮಾಡಲು 25 ಲಕ್ಷ ರೂಪಾಯಿ ಮಂಜೂರು ಮಾಡಿದರು. ವಿಜಯಪುರ, ಬಾಗಲಕೋಟೆ ಜಿಲ್ಲೆ ಜನತೆ ಸೇರಿದಂತೆ ಜನಪ್ರತಿನಿಧಿಗಳು ಹೊಸ ಸೇತುವೆ ನಿರ್ಮಾಣದ ಹೋರಾಟಕ್ಕೆ ಸಪೋರ್ಟ್ ಮಾಡಿದರು. ಮುಂದೆ ನಾನು ಬಿಜೆಪಿ ಶಾಸಕನಾದೆ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. ಎಚ್.ಕೆ. ಪಾಟೀಲ್ ಅವರು ನೀರಾವರಿ ಮಂತ್ರಿ ಆದರು. ಅವರಿಗೆ ಹೇಳಿ ಸೇತುವೆ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಯಿತೆಂದು ಸೇತುವೆ ನಿರ್ಮಾಣದ ಹಿನ್ನೋಟವನ್ನು ಮೆಲುಕು ಹಾಕುವುದರ ಜೊತೆಗೆ ಹಳೆ ಕೋಲಾರದ ಇತಿಹಾಸವನ್ನು ಪುನಃ ನೆನಪಿಸಿಕೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲವು ರೈತರು ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. ತಾರೀಕಿಗೆ ಮೃಗಶಿರ ಮಳೆ ಕೂಡುವಂಥದ್ದು, ಜೂನ್ 22ನೇ ತಾರೀಕಿಗೆ ಕೃಷ್ಣಾ ನದಿಗೆ ಮಹಾಪೂರ ಬರ್ತಕ್ಕಂಥದ್ದು ವರ್ಷದ ಪರಂಪರೆ. ಅದು ಜೂನ್ 27 ಜೂನ್ 27 ಅಂತ ಹೇಳಿದ್ರೆ ಕೃಷ್ಣಾ ನದಿ ಉತ್ತರ ಕರ್ನಾಟಕದ ಜೀವನದಿ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತೆಲಂಗಾಣ 4 ರಾಜ್ಯಗಳ ರೈತರಿಗೆ ಮತ್ತು ಜೀವಜಲಕ್ಕೆ, ಪ್ರಾಣಿ ಸಂಕುಲಕ್ಕೆ ಕುಡಿಯುವ ನೀರು ಹಿಡ್ಕೊಂಡು ಬೆಳೆ ಬೆಳೆಯುವ ಸಲುವಾಗಿ ಆಗತಕ್ಕಂಥ ಒಂದು ಅಮೃತ ಸಮಾನ ನೀರು ಯಾವುದಾದಿದ್ರೆ ಅದು ಕೃಷ್ಣಾ ನದಿ ನೀರು ಅಂತಕ್ಕಂಥದ್ದು ಜನಜನಿತ ಐತಿಹಾಸಿಕವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ವರ್ಷ ಜೂನ್ 7ನೇ ತಾರೀಕಿಗೆ ಕೂಡ್ತಕ್ಕಂಥ ಮೃಗಶಿರ ಮಳೆ, ಮುಂಗಾರು ಮಳೆ, ಅದು 7ನೇ ತಾರೀಕಿಗೆ ಜೂನ್ಗೆ ಕೂಡ್ತಂತ ಹೇಳಿದ್ರೆ ಅದು ಜೂನ್ 22ರವರೆಗೆ ಜೋರಾಗಿ ಅಲ್ಲಿ ಮಹಾಬಲೇಶ್ವರ ಬೆಟ್ಟಕ್ಕೆ ಮಳೆ ಆತಂದ್ರೆ ಮಾತ್ರ ಇಲ್ಲಿ ಕೃಷ್ಣಾ ನದಿ ಜೂನ್ 22ಕ್ಕೆ ಹೊಳಿ ಬರ್ತಕ್ಕಂಥದ್ದು ನಾವು ನೋಡ್ಕೊತ ಬಂದಿರತಕ್ಕಂಥ ಇತಿಹಾಸ. ಅದು ಆ ಮೃಗಶಿರ ಮಳೆಯಲ್ಲಿ ಕೈ ಕೊಡ್ತಂದ್ರೆ, ಆರಿದ್ರ ಮಳೆ ಆಯ್ತಂದ್ರೆ ಮುಂದೆ ಹೊಳಿ ಬರ್ಬೇಕಂದ್ರೆ ನಾವು 1 ತಿಂಗಳು ಕಾಯುವಂಥ ಒಂದು ಪರಿಸ್ಥಿತಿ ನಾವು ನೋಡ್ಕೊತ ಬಂದಿರತಕ್ಕಂಥದ್ದು. ಅದೇ ಒಂದು ಪುನರಾವರ್ತನೆ ಇವತ್ತು ಮತ್ತೆ ಈ ವರ್ಷ ಆಗಿರ್ತಕ್ಕಂಥದ್ದು. ಇವತ್ತು ಮೃಗಶಿರ ಮಳೆ ಒಂದು ಹನಿ ಕೂಡ ಮಹಾಬಲೇಶ್ವರ ಬೆಟ್ಟಕ್ಕೆ ಆಗಲಿಲ್ಲ. ಸುದಯದಿಂದ ಇವತ್ತು ಆರಿದ್ರ ಮಳೆ ಅದು ಕೂಡ ಅದು ಈಗ ಒಂದು ವಾರ ಆಯ್ತು. ಅದು 10 ದಿವಸ ಆಯ್ತು ಕೂಡಿ. ಈಗ ಒಂದು 4 ದಿವಸದಿಂದ ಜೋರಾಗಿ ಮಳೆಯಲ್ಲಿ ಆಗ್ಲಕತ್ತೈತಿ. ಇವತ್ತು ಇನ್ನೂ ನಮಗೆ ಆಶೆ ಐತೆ, ಇನ್ನೊಂದು 15 ದಿವಸದೊಳಗೆ ಈ ಆಲಮಟ್ಟಿ ಜಲಾಶಯ ತುಂಬತೈತಿ ಅಂತಕ್ಕಂಥ ನಂಬಿಕೆ ಇದೆ. ಈ ಒಂದು ಕೊರ್ತಿ ಕೋಲಾರ ಕಾಜ್ವೆ ಇದು ಬೆಂಗಳೂರಿನಿಂದ ದಿಲ್ಲಿಗೆ ಹೋಗಬೇಕಾಗಿತ್ತಂದ್ರೆ ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಯಾವುದೂ ಸಂಪರ್ಕ ರಸ್ತೆ ಇದ್ದಿದ್ದಿಲ್ಲ. ಅವಾಗ ಇದೊಂದು ಸಮೀಪ ಆಗುತ್ತೆ ತಿಳ್ಕೊಂಡು ಬ್ರಿಟಿಷ್ ಕಾಲದೊಳಗೆ ಇದೊಂದು ಬಂದೋಬಸ್ತ್ ಆಗಿರ್ತಕ್ಕಂಥ ಕಾಜ್ವೆಯನ್ನು ಬ್ರಿಟಿಷರು ನಿರ್ಮಾಣ ಮಾಡಿದ್ರು. ಇದನ್ನು ಗಚ್ಚು ಮತ್ತು ಕಲ್ಲಿನಿಂದ ನಿರ್ಮಾಣ ಮಾಡ್ತಕ್ಕಂಥ ಒಂದು ಸೇತುವೆ ಇದು. ಬಹುಶಃ ಈಗಿನ ಕಾಲದ ಸೇತುವೆಗಳು ಒಂದು 20-25 ವರ್ಷಕ್ಕೆ ಬೀಳ್ತಾವೆ. ಅದು ಇನ್ನೂ ಕೂಡ ಈ ಸೇತುವೆ ಗಟ್ಟಿಯಾಗಿರೋದು ಕಾರಣ ಅಂತ ಹೇಳಿದ್ರೆ ಆಗಿನ ಪ್ರಾಮಾಣಿಕತೆ ಮತ್ತು ಆಗಿನ ಶ್ರಮ ಅವ್ರನ್ನೆಲ್ಲ ನಾವು ನಡೆಸಬೇಕು. ನಾವೆಲ್ಲ ಕೂಡ ಆಗಿನ ಕಾರ್ಮಿಕರನ್ನ ಮತ್ತು ಮಾಡಿದಂಥವ್ರು. ಹೀಗಾಗಿ
ಈ ಸೇತುವೆ ಇದ್ದಾಗ ಮಾತ್ರ, ನದಿ ಬಂದಾಗ ಮಾತ್ರ 4 ತಿಂಗಳು ಇವತ್ತು ನಾವು ನೋಡೋದಕ್ಕೆ ಸಿಗ್ತಕ್ಕಂಥದ್ದು ನೀರು. ಕೃಷ್ಣಾ ನದಿ ಖಾಲಿ ಆಗಿದ್ದರಿಂದ ಇವತ್ತು ನಮ್ಗೆ ಸಿಗ್ಲಾಕತ್ತೈತಿ. ಅದಕ್ಕೆ ನಮ್ಮ ಎಲ್ಲ ರೈತರು ಸೇರಿ ಕೊರ್ತಿಕೋಲಾರ ಸೇತುವೆ ಪುನರ್ನಿರ್ಮಾಣ ಹೋರಾಟ ಸಮಿತಿ ಮತ್ತು ರೈತ ಸಂಘಗಳೆಲ್ಲ ಸೇರಿ ಈ ಒಂದು ಹಳೆಯ ಸೇತುವೆಗೆ ನಾವೊಂದು ಪೂಜಾ ಕಾರ್ಯಕ್ರಮವನ್ನು ಕೋಲಾರದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ನಾವು ಈ ಸೇತುವೆ ಇತ್ತು ಅಂತ ತಿಳ್ಕೊಂಡು ನಾವು ಹೊಸ ಸೇತುವೆ ನಿರ್ಮಾಣ ಮಾಡೋಕೆ ದಾರಿ ಆಯ್ತು ನಮಗೆ. ಈ ಸೇತುವೆನೇ ನಮಗೆ ಪ್ರೇರಣೆ ಹೋರಾಟ ಮಾಡೋ ಸಲುವಾಗಿ. ಇನ್ನೊಂದು ಸೇತುವೆ ಇತ್ತು, ಸೇತುವೆ ಕಟ್ಟಿಕೊಡ್ರಿ ಅಂತ ವಾದ ಮಾಡಿದೆವು ಸರ್ಕಾರ ಜೋಡಿ, ಹೋರಾಟ ಮಾಡಿದೆವು 10 ವರ್ಷಗಟ್ಟಲೆ. ಮಾಡಿದ್ದಕ್ಕಾಗಿ ಇದು ನಮಗೊಂದು ಶಕ್ತಿ ಕೊಟ್ಟಿರ್ತಕ್ಕಂಥ ಪ್ರೇರಣಾ ಸ್ಥಳ ಈ ಸೇತುವೆ. ಅದಕ್ಕೆ ಇದನ್ನು ಪೂಜಾ ಮಾಡುವಂಥದ್ದು, ಇದನ್ನು ಗೌರವ ಕೊಡುವಂಥದ್ದು ನಮ್ಮೆಲ್ಲರ ಧರ್ಮ ಇದು. ಹೀಗಾಗಿ ಆ ಒಂದು 97ರಿಂದ ಶುರುವಾಗಿರ್ತಕ್ಕಂಥ ಕೊರ್ತಿಕೋಲಾರ ಸೇತುವೆಯ ಪುನರ್ನಿರ್ಮಾಣ ಹೋರಾಟ ಸಮಿತಿ ಆವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 50 ವರ್ಷ ಆಗಿತ್ತು. ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಿದ್ದು ದೇಶದ ತುಂಬ. ಆವಾಗ ಇಲ್ಲಿ ಆಲಮಟ್ಟಿಯಲ್ಲಿ 519ಕ್ಕೆ ನೀರು ಸ್ಟಾಕ್ ಮಾಡಿದ್ರಲ್ಲಿ ನಿಂತು. ಆವಾಗ ನಮಗೆ ಕಾಜುವೆ ಏನಿತ್ತು ಇದು ಶಾಶ್ವತವಾಗಿ ಮುಳುಗಿ ಹೋಯ್ತು ನಮಗೆ. ಅವಾಗ ಅಂದರೆ 8 ತಿಂಗಳು ಮುಳುಗುವಂಥ 12 ತಿಂಗಳು ಮುಳುಗಿ ಬಿಡ್ತಾವಾಗ. ಆವಾಗ ನಾವು ವಿಚಾರ ಮಾಡಿ ಇದನ್ನು ಹೋರಾಟ ಮನವಿ ಕೊಡ್ತಿದ್ದೇವೆ. ಒಂದು ದೊಡ್ಡ ಹೋರಾಟವನ್ನು ಆವಾಗ ನಾವು ಮಾಡಿದ್ವಿ. ಏನು ಮಾಡಿದ್ದೀವಿ, ಆ ಆಗಸ್ಟ್ 15 ಏನು ಬಂದಿತ್ತು, 1997 ಆಗಸ್ಟ್ 15 ಸುವರ್ಣ ಮಹೋತ್ಸವ ಏನು ಬಂದಿತ್ತು. ಮುಳುಗಡೆ ಜನರಿಗೆ ಇದೊಂದು ಕರಾಳ ದಿನ ಅಂತ ತಿಳ್ಕೊಂಡು ಕೈಗೆ ಕರಿ ಬಟ್ಟೆ ಕಟ್ಕೊಂಡು ನಾವು ರಾಷ್ಟ್ರಧ್ವಜವನ್ನು ಹಾರಿಸಲಿಲ್ಲ. ಕೋಲಾರದಲ್ಲಿ ನಾವು ಬಾಯ್ಕಾಟ್ ಮಾಡಿದೆವು. ನಾವು ಈ ಸೇತುವೆ ಮಾಡಿದ್ರೆ ಮಾತ್ರ ನಾವು ಧ್ವಜಾರೋಹಣ ಮಾಡ್ತೇವೆ ಅಂಥೇಳಿ ಒಂದು ಬಾಯ್ಕಾಟ್ ಮಾಡಿ ಬಿಜ್ಲಿಂದ ಬಿಜಾಪುರ ಕುಡಿಯೋಕೆ ನೀರು ಹೋಗಿತ್ತು. ಆ ಸೇತುವೆಯನ್ನು ಕಟ್ಟಿದ್ರೆ ಮಾತ್ರ ಕುಡಿಯೋಕೆ ನೀರು ಕೊಡ್ತೀವಿ, ನಾ ರಕ್ತ ಕೊಡ್ತೀವಿ, ನಾ ನೀರು ಕೊಡೋಂಗಿಲ್ಲ ಅಂತಕ್ಕಂಥ ಘೋಷಣೆಯೊಂದಿಗೆ ಆ ದೊಡ್ಡ ಹೋರಾಟವನ್ನು ಬಿಜಾಪುರ ಪಂಪ್ ಹೌಸ್ ಹತ್ರ ಅಲ್ಲಿ ನಾವು ಮಾಡಿದ್ವಿ. ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ JH ಪಟೇಲ್ರವರು ಮತ್ತು ಆಗಿನ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ದಿವಂಗತ ನಾಗೇಗೌಡರು ಆಲಮಟ್ಟಿಗೆ ಬಂದಾಗ ನಮ್ಮೆಲ್ಲರನ್ನು ಕೇಳಿ ಇದಕ್ಕೊಂದು 25 ಲಕ್ಷ ರೂಪಾಯಿ ಮಂಜೂರು, ಹೊಸ ಸೇತುವೆಗೆ ಸರ್ವೆ ಮಾಡೋದಕ್ಕೆ ಮಂಜೂರಿ ಮಾಡಿದ್ರು. ಅವಾಗ ಮಾಡಿ ಅದು ಸರ್ವೆ ಆಯಿತು, ಎಲ್ಲ ಆಯಿತು. ಸರ್ವೆ ಆಗಿ ಕಲ್ಲು ತಂದು ಏನು ಹೊಸ ಬ್ರಿಡ್ಜ್ ಆಗೈತೆ ಅಲ್ಲೇ ಕಲ್ಲು ಇಟ್ಟರು ಅವರು. ಇಟ್ಟ ಮೇಲೆ ಆವಾಗ ಶಾಸಕರಾಗಿರ್ತಕ್ಕಂಥ ದಿವಂಗತ BS ಪಾಟೀಲ್ ಮನಗೂಳಿ ಅವರು 30 ವರ್ಷ ಶಾಸಕ ಆಗಿದ್ರು. ಈ ಹೋರಾಟ ಮಾಡುವಾಗ ನಮ್ಮ ಸರಿಯಾಗಿ ಬರಲಿಲ್ಲ ಅವರು. ಯಾವಾಗ ಬ್ರಿಡ್ಜ್ ಆಯಿತು, ಬ್ರಿಡ್ಜ್ ಆಗೋದಿಲ್ಲ ತಿಳ್ಕೊಂಡ್ಬಿಟ್ಟಿದ್ರು. ಇದ್ದ MLAಗಳ ಹಂಗಿದ್ರು. ಅವಾಗ ನಾವು ಆದರೂ ಮಾಡಿದ್ವಿ, ಏನೋ ಹುಂಬದೇರನ್ನು ಮಾಡಿದೆವು. ನಮ್ಮ ಇಡೀ ಹಿಂದೂ ಮುಸ್ಲಿಂ ಎಲ್ಲ ಕೋಲಾರದ ಜನ ಭಾಗವಹಿಸಿದ್ರು, 30 ಜನ ಭಾಗವಹಿಸಿದ್ರು. ಬೀಳಿಗೆ ಮತ್ತು ಬಾಗೇವಾಡಿ ತಾಲೂಕಿನ ಜನ ವಿಶೇಷವಾಗಿ ಭಾಗವಹಿಸಿದ್ರು. ಎರಡೂ ಜಿಲ್ಲೆಯ ಪ್ರತಿನಿಧಿಗಳು ಮತ್ತು ನಮಗೆ ಸಪೋರ್ಟು ಕೂಡ ಮಾಡಿದ್ರು. ಆವಾಗ ಎಲ್ಲ ಪತ್ರ ಕೂಡ ಎಲ್ಲರೂ ಕೊಟ್ಟಿದ್ರು. ಅವಾಗ ಕೆಲವು ಜನ ಕೊಡಲಿಲ್ಲ. ಆ ಒಂದು ಹಿನ್ನೆಲೆಯಿಂದ ಮುಂದೆ ಅದು ಇಲ್ಲಿ ಬೇರೆ ಕಡೆ ಮಾಡಬೇಕಂತ ಪ್ರತಿ ಹೋರಾಟ ಶುರು ಆಯಿತು. ಮತ್ತು ನಾವು ಆಲಮಟ್ಟಿಯವ್ರು ಧರಣಿ ಮಾಡಿದೆವು. ಧರಣಿ ಮಾಡಿದ ಮೇಲೆ ಅದು ಮತ್ತೊಮ್ಮೆ ಸರ್ವೆ ಆಯ್ತು. ಅದು 1 ಕೋಟಿ ರೂಪಾಯಿಗೆ ದಿಲ್ಲಿ ರೈಟ್ಸ್ ಕಂಪ್ನಿಯವ್ರು ಸರ್ವೆ ಮಾಡಿದ್ರು. ಅವರು ಒಂದು 4 ತಿಂಗಳು ಸರ್ವೆ ಮಾಡಿ ಅಲ್ಲೇ ಕಲ್ಲಿಟ್ಟರು. ಇಟ್ಟಾಗ ಮುಂದೆ ನನಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಸಿಕ್ತು. ನಾನು ಶಾಸಕ ಆದೆ. ಇಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಆದರು. KS ಪಟೇಲ್ರವರು, HK ಪಾಟೀಲ್ರವರು ನೀರಾವರಿ ಮಂತ್ರಿ ಆದರು. ಅವ್ರಿಗೆ ಹೇಳಿ ಇದನ್ನು ಟೆಂಡರ್ ಕರೆದ ಹೊಸ ಬ್ರಿಡ್ಜ್ ಇವತ್ತು ನಿರ್ಮಾಣ ಆಗಬೇಕಂತಂದ್ರೆ ಎಲ್ಲ ಮಹಿಳೆಯರ ತ್ಯಾಗ ಮತ್ತು ಬಲಿದಾನ ಐತೆ, ನಮಗೆ ಸಹಾಯ ಆಗೈತೆ, ನಮಗೆ ಆಗೈತಿ. ಅದಕ್ಕೆ ಆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಸೇತುವೆಗೆ ಗೌರವ ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೊಂಡು ಇವತ್ತಿಲ್ಲಿ ನಾವು ಪೂಜೆ ಮಾಡಿದ್ದೀವಿ. ಆ ಸೇತುವೆ ನೆನಪು ನಮಗೆ ಮತ್ತೊಮ್ಮೆ ಇವತ್ತಿನ ಪೀಳಿಗೆ 97ರ ನಂತರ ಹುಟ್ಟಿರ್ತಕ್ಕಂಥವ್ರಿಗೆ ಇದು ವಿಚಾರ ಗೊತ್ತಿಲ್ಲ. ಭಾಳ ಮಂದಿಗೆ, ಯಾರಿಗೆ ಪೀಳಿಗೆಗೆ, ಭಾಳ ಮಂದಿ ಹಿರಿಯರಿಗೆಲ್ಲ ಗೊತ್ತೈತೆ. ಅದು ಸಾಮಾನ್ಯ ಸಣ್ಣ ಹುಡುಗರಿಗೆಲ್ಲ ಗೊತ್ತಿಲ್ಲ. ಈ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಊರಿನ ಇತಿಹಾಸ, ನಾವು ಎಲ್ಲಿ ಹುಟ್ಟಿವಪ್ಪ, ನಾವು ಹುಟ್ಟಿರ್ತಕ್ಕಂಥ ಸ್ಥಾನಕ್ಕೆ ಏನು ಮಹತ್ವ ಇತ್ತು. ಯಾಕಂದ್ರೆ ಆವಾಗಿನ ಕಾಲದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಇರ್ಬೋದು, ಮಹಾತ್ಮ ಗಾಂಧಿ ಅವ್ರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು. ದಿಲ್ಲಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಕೋಲಾರ ಬೇಗ ಹಾಸ್ಬೇಕಿದ್ರು ಅವರು. ಅದು ಒಂದೇ ರಸ್ತೆ ಇತ್ತು, ಅವಾಗ ಒಂದೇ ರಸ್ತೆ ಇತ್ತು. ಅಂಥ ಒಂದು ಮಹತ್ವ ಜಾಗ ಇರ್ತಕ್ಕಂಥ ಜಾಗದು. ಹಾಗೇನೆ ಈ ನದಿ ಇಲ್ಲಿ ಹೆಂಗೆ ಹರಿದೈತೆ ಅಂತ ನಮ್ಮ ಕಡೆ ಎರಡೂ ಕಡೆ ಕಡವಂಡೆಗೆ ಹರಿದೈತಿದ್ದು. ಸಾಂಗ್ಲಿ ಮರಸ್ ಹಿಡ್ಕೊಂಡು ಬಂದು ಎಲ್ಲಿ ನಾವು ಆಂಧ್ರಕ್ಕೆ ಹೋದ್ರು, ಶ್ರೀಸಲ್ತನ ಹೋದ್ರು ಕೂಡ ಬಯಲು ಪ್ರದೇಶ ಕೃಷ್ಣಾ ನದಿ ಎಲ್ಲೂ ಸಿಕ್ಕಿಲ್ಲ. ಕೋಲಾರ ಬಿಟ್ರೆ ಇಲ್ಲಿ ಕಾಂತಂತ ನೋಡ್ರಿ ಕಡೆ ಅಲ್ಲಿ ಪೂರ ಒಂದು 2.5-3 ಕಿಲೋಮೀಟ್ರ್ ಪಾತಾಳ ಐತೆ ಪೂರ. ಅಲ್ಲಿ ಹಂಗರಿಗೆ ದಾಟುತ್ತಾನ ಈ ಒಂದು ಪ್ರದೇಶ. ಬಹುಶಃ ಕೃಷ್ಣಾ ನದಿ ಎಲ್ಲಿ ಹುಟ್ಟೈತೆ 4 ರಾಜ್ಯದೊಳಗೆ ಇಷ್ಟು ಬಯಲು ಎಲ್ಲಿ ಸಿಕ್ಕಿಲ್ಲ. ಕೋಲಾರಕ್ಕೆ ಮಾತ್ರ ಬಯಲೈತಿ. ಹಿಂಗಾಗಿ ಅಲ್ಲಿ ಅವ್ರಿ ಬೇಡಿ ಹುಲ್ಲು ಮೇವು ಬೆಳೀತಿತ್ತು. ಅದಕ್ಕೆ ಹೈನುಗಾರಿಕೆಯಲ್ಲಿ ಪ್ರಸಿದ್ಧ ಆಗೋದಕ್ಕೆ ಆ ಕೃಷ್ಣಾದಿ ಕಾರಣ ಮತ್ತು ಅಗಲಾಗ ಪ್ರದೇಶ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬದ್ನೆಕಾಯಿ ದೊಡ್ಡ ಒಂದು ರುಚಿ ಇದು. ಬರೀ ಈ ಹೊಳೆದಂಡೆಗೆ ಬದ್ನೆಕಾಯಿ ಹಚ್ಚಿಬಿಟ್ರೆ ಒಮ್ಮೆ ಹಚ್ಚಾಗ ನೀರು ಹಾಕಿಬಿಟ್ರೆ ಸಾಕು. ಅವಕ್ಕೆ ಮುಂದೆ 15 ದಿವ್ಸಕ್ಕೊಮ್ಮೆ ಬೆಳಗಲ್ದೆ ಅಗತಿ ಮಾಡ್ತಿದ್ದೆವು. ಅಲ್ಲಿ ಟಮಾಟಿ ಮತ್ತು ಬದ್ನೆಕಾಯಿ ಹೆಂಗೆ ಬೆಳೀತಿದ್ವು ಅಂದ್ರೆ ಜೂನ್ ಕಾರುಣ್ಣಿವರೆಗೆ, ಹೊಳಿ ಬರೋವರೆಗೆ ಜೂನ್ 22 ತನಕ ಬದ್ನೆಕಾಯಿ ಇರ್ತಿದ್ದೆವು ನಾವು. ಇಲ್ಲೇ ನಮ್ಮ ದಂಡಿನ ಮ್ಯಾಗ ಅಲ್ಲೇ ಇರ್ತಿದ್ದೆ ನಾನು. ಸುಮಾರು ಒಂದು ಬ್ಯಾಸಿಗೆ ಬಂದಾಗ ವರ್ಷ ನನ್ನ ವಸ್ತಿ ಅಲ್ಲೇ ತಾಕಳೋದು ಕಟ್ಕೊಂಡು ಕೋಲಾರ ಮುಂದೆ ಹಾಳು ಬಂದು ಹೊಳಿ ಕೂಡ್ತೈತಿ. ಆ ಮೂಲಿಗೆ ನಾವು ಬದ್ನೆಕಾಯಿ ಹಚ್ಕೊಂಡು ನಾವು ದಣ ಮೇಸ್ಕೊತ ಅಲ್ಲೇ ಇರ್ತಿದ್ದೇವೆ ನಾವು. ಹೀಗಾಗಿ ಅಂಥ ಒಂದು ಪ್ರದೇಶ ನಾವು ಕಳ್ಕೊಂಡೆವು ಆಲಮಟ್ಟಿ ಡ್ಯಾಮ್ ಮುಳುಗಿದ್ರಿಂದ. ಹೀಗಾಗಿ ಕೋಲಾರದ ಇತಿಹಾಸದ ಜೊತೆಗೆ ಕಾಕಂಡಿಕೆಯ ಮೈಪದ್ಯ ದಾಸರು ಆಡಳಿತರಾಗಿದ್ದರು. ಅವರು ಕೂಡ ಹುಟ್ಟಿರ್ತಕ್ಕಂಥದ್ದು ಕಾಕಂಡಿಕೆ. ಆದರೆ ಇಲ್ಲಿ ಅವ್ರು ಬಂದು ಸ್ನಾನ ಮಾಡ್ತಿದ್ರು. ಬಂದಿಲ್ಲ ಅವ್ರು ಎಲ್ಲಿ ಮಾಡ್ತಿದ್ರು, ಅವ್ರು ಡಬ್ಡಬಿ ಅಂತ ಕರಿತೀವಿ ಹಳಿನ ಹಾಕೋದು ಮುಂದೆಲ್ಲ. ಅದಕ್ಕೆ ಅವ್ರು ಭಾಸ್ಕರ ತೀರ್ಥ ಅಂತ ಹೆಸರಿಟ್ಟಿದ್ರು. ಅವರು ಏನು ಇಟ್ಟಿದ್ರು, ಭಾಸ್ಕರ ತೀರ್ಥ. ಇಲ್ಲೇ ಮುಂದೆ ದಾಟಿ ಬಂದೇವಲ್ಲ ನಾವು. ಅದು ಭಾಸ್ಕರ ತೀರ್ಥ ಅಂತ ಹೆಸರಿಟ್ಟು ಇಲ್ಲಿ ಸ್ನಾನ ಮಾಡಿ ಹೋಗಿದ್ರು ಅವರು. ಮುಂದೆ ಅವರು ಅವ್ರ ಅಂತ್ಯ ಆದಮೇಲೆ ಅವರ ಇದು ಈ ಕೋಲಾರದಾಗ ಆಗೈತೆ. ಅದು ಕೂಡ ಮೈಪದ್ಯ ದಾಸ್, ಕಾಕಂಡಿಕೆ ಮೈಪದ್ಯ ದಾಸ್ ವರ್ಧಾವಣೆ ಎಲ್ಲಿತ್ತು ಅಂದ್ರೆ
ಆ ಹಣಿ ನಮ್ಮ ನಾಕೆ ಇತ್ತಲ್ಲಿ ಆಗಲೇ ಮಠಕ್ಕೆ ನಿಂತಿರಲ್ಲ, ಆ ಮಠದ ಹಿಂದೆ ವೃಂದಾವನೆ ಕೂಡ ಅಲ್ಲೇ ಇತ್ತು ಅವ್ರದ್ದು. ಹಾಗೆ ಅಲ್ಲಿ ರಾಮಲಿಂಗೇಶ್ವರ ದೊಡ್ಡ ದೇವಸ್ಥಾನ ಇತ್ತು ಎತ್ತರದ ಮೇಲೆ, ಅದೊಂದು ಇತಿಹಾಸ. ಹಾಗೇನೆ ಕೊಲ್ಲಾರದ ಒಬ್ಬ ಅದೃಶ್ಯ ಕವಿಗಳು ಅಂತಕ್ಕಂಥವ್ರು 12ನೇ ಶತಮಾನದ ಪ್ರೌಢದೇವರಾಯನ ರಾಜನ ಆಸ್ಥಾನದ ಕವಿಯಾಗಿದ್ರು ಅವರು. ಕವಿಯಾಗಿ ಪ್ರೌಢದೇವರಾಯ ಚರಿತ್ರೆ ಅಂತ ಕಾವ್ಯ ಬರ್ದಾರ ಅವ್ರು. ಪ್ರೌಢದೇವರಾಯ ಚರಿತ್ರೆ ಕಾವ್ಯ ಬರ್ದಾರ ಅವರು. ಅವ್ರ ಸಮಾಧಿ ಕೂಡ ಇಲ್ಲಿ ನೀರೊಳಗೆ ಐತಿ. ಅಂದ್ರೆ ಫೋಟೋ ಕೊಡ್ತಾರೆ, ಇಕ್ಕಟ್ಟು ಮಣ್ಣು ತಗೊಂಡ್ರೆ ಬೊಂಬಾಣೋದೆಲ್ಲ. ಈ ಇತಿಹಾಸ ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಈ ಪೂಜೆ ನೆಪದಲ್ಲಿ ನಾವೆಲ್ಲ ಸೇರಿ ಕೃಷ್ಣ ಮಾತೆಗೆ ಒಂದು ಕೃಷ್ಣ ಮಾತೆಯಲ್ಲಿ ಬೇಡ್ಕೊಳ್ಳುವಂಥದ್ದು ಏನಂತ ಹೇಳಿದ್ರೆ, ಈಗ ಇಡೀ ಒಂದು ಬರೀ ಕರ್ನಾಟಕ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮಾತ್ರ ಅಲ್ಲ, ರಾಯಚೂರು ಗುಲ್ಬರ್ಗ ಇರ್ಬೋದು, ಹಾಗೆ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಶ್ರೀಶೈಲವರೆಗೆ ಇರ್ಬೋದು, ಈ ನದಿ ಮಹಾರಾಷ್ಟ್ರ ಇರ್ಬೋದು, ಎಲ್ಲೂ ಕೂಡ ಬೆಳೆಗಳಿಗೆ ನೀರೆಲ್ಲ ಕಬ್ಬು ಒಣಗಿದಾವೆ. ಕಬ್ಬು ಎಷ್ಟು ಒಣಗ್ಯಾವ ಅಂದ್ರೆ ಈ ವರ್ಷದ ಕಬ್ಬಿನ ಪೀಕ ಒಂದು 60% ಬರೋಂಗಿಲ್ಲ. 60% ಹಾಳಾಗೈತಿ ಇವತ್ತು ನೀರ್ಲಾಕಿ. ಹಾಕಿ ಕೃಷ್ಣ ಅದಕ್ಕೆ ಮಾಪುರ ಸರಿಯಾಗಿ ಬರಲಾರ್ದಕ್ಕೆ ಆ ಕೆಳದಾಗ ನೀರು ಬರಲಿಲ್ಲ, ಬರಬೇಕಾದ್ರೆ ಇನ್ನೂ ನೀರು ಬರಬೇಕು ಇಲ್ಲಿ. ಹಿಂಗಾಗಿ ಆ ಕಬ್ಬು ಹಾಳಾಗೈತಿ, ಬೇರೆ ಬೇರೆ ಬೆಳೆ ಹಾಳಾಗ್ಯದ. ಸರ್ಕಾರದ ಕಡೆ ಲಕ್ಷ ಕೊಡ್ತೈತಿ ನನಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನಾವು ಪರಿಹಾರ ಕೊಡ್ರಿ ಅಂತ ಹೇಳ್ಕೊಂಡು ಎಷ್ಟು ಮಟ್ಟಿಗೆ ಕೊಡ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಹಾನಿ ಅಂತೂ ಎಷ್ಟಾಗೈತೆ ಅಂತ ಹೇಳಿದ್ರೆ, ಕಬ್ಬು ಅಂತೂ ಈ ಸಲ ಬಹುಶಃ ಸಕ್ಕರೆ ಕಾರ್ಖಾನೆಗಳು ಪೂರ್ತಿ ಯಾವುದೂ ನಡೆಯಂಗಿಲ್ಲ. 100ಕ್ಕೆ 60ರಿಂದ 70% ಇಳುವರಿ ಕಡಿಮೆ ಆಗೈತಿ ಕೃಷ್ಣಾನಿತ್ತ ಲೇಟಾಗಿ ಬಂದದ್ದಕ್ಕೆ. ಇಷ್ಟೆಲ್ಲ ಹಾನಿ ಇಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಾಬಳೇಶ್ವರಿಗೆ ನಾವು ವರ್ಷ ಕೃಷ್ಣಾದಿ ಉಗಮ ಸ್ಥಾನಕ್ಕೆ ಕೃಷ್ಣ, ವೆನ್ನ, ಕೊಯ್ನಾ, ಸಾವಿತ್ರಿ, ಗಾಯತ್ರಿ 5 ನದಿಯನ್ನು ಹುಟ್ಟಿದಂಥ ಪವಿತ್ರ ಸ್ಥಳ ಐತಿ. ಅಲ್ಲಿ ಕೂಡ ನಾವು ಪೂಜೆಯನ್ನು ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದೀವಿ. ಸುಮಾರು 24ನೇ ವರ್ಷ ಇರ್ಬೋದು ಇವತ್ತು. ನಾವು 24ನೇ ವರ್ಷ ಮುಂದಿನ ಹುಂಡಿಗೆ ಅಲ್ಲಿ ಪೂಜೆಗೆ ಹೋಗ್ತೀವಿ ನಾವು. ಅದಕ್ಕೆ ಅಲ್ಲಿ ಬೇಡ್ಕೊಳಕತ್ತೀವಿ. ಮತ್ತಿಗೆ ಬೇಗನೆ ಬಾಪೂರ್ ಬಂದು ಆಲ್ಮಟ್ಟಿ ಜಲಾಶಯ ಭರ್ತಿಯಾಗಿ, ಬರೀ ಆಲ್ಮಟ್ಟಿ ಒಂದೇ ಅಲ್ಲ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಎಲ್ಲ ನದಿ ತುಂಬಬೇಕು ಅಂತ, ಹಾಗೆ ರಾಜ್ಯದ ಎಲ್ಲ ನದಿಗಳು ತುಂಬಬೇಕು, ಎಲ್ಲ ಜಲಾಶಯ ತುಂಬಬೇಕು ಅಂತಕ್ಕಂಥ ಬರೀ ನಾವು ಒಂದೇ ನದಿ ಬೇಟ್ರೆ ಸ್ವಾರ್ಥಿ ಹಾಕಿವಿ ನಾವು. ರಾಜ್ಯದ ಭೀಮಾ ಇರ್ಬೋದು, ಎಲ್ಲ ನದಿಗಳು ತುಂಬಿ ಆ ಜಲಾಶಯಗಳು ತುಂಬಿ ಕಡ್ಲಿಗಾರ ಹುಣ್ಣಿ ಅನುಕ ಇನ್ನೊಂದು 20 ದಿವಸ ಐತೆ. ಅದು ಕಡ್ಲಿಗಾರ ಹುಣ್ಣಿ ಅನುಕ ಇದೇ ಜುಲೈ 29 ಕಡ್ಲಿಗಾರ ಹುಣ್ಣಿ ಬರ್ತೈತೆ. ಅದು ಅಲ್ಲಿ ಒಳಗಾಗಿ ಇವತ್ತು ನಾವು 4ನೇ ತಾರೀಕು ಇದ್ದೇವೆ ಇಲ್ಲಿ. ಅಂದರೆ 29ಕ್ಕೆ ಇನ್ನು 25 ದಿವಸ. 25 ದಿವಸದೊಳಗೆ ಆಲ್ಮಟ್ಟಿ ಜಲಾಶಯ ಸೇರಿ ಉಳಿದ ಕರ್ನಾಟಕದ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗಬೇಕು. ಭರ್ತಿಯಾಗಿ ಮತ್ತೆ ರೈತರಿಗೆ ಆಗಿರ್ತಕ್ಕಂಥ ನೋವು, ದುಃಖ, ಹಾನಿ ಅದನ್ನು ಸರ್ಕಾರದಿಂದ ಭರಿಸಕ್ಕೆ ಆಗೋದಿಲ್ಲ. ಭೂತಗಳ ಸಚಿವ ನಮ್ಮ ಸಹಾಯ ಮಾಡಬೇಕು. ಆ ಕೃಷ್ಣ ಮಾತೆಯನ್ನು ನಂಬಿ ಬದುಕಿರ್ತಕ್ಕಂಥ ರೈತರಿಗೆ ಕೂಡ ಬೇಗನೆ ಆಲ್ಮಟ್ಟಿ ಜಲಾಶಯ ತುಂಬಿ ಆ ಕೃಷ್ಣ ಮಾತೆಯನ್ನು ಮತ್ತೆ ನಮ್ಮ ರೈತರ ಬಾಳು ಹಸಿರಾಗಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ತಾಯಿ ಮುಂದೆ ಇಟ್ಟು ಭಕ್ತಿಯಿಂದ ನಮನವನ್ನು ಮಾಡಲಿಕ್ಕೆ ಬಯಸ್ತಾರೆ. ಪಾದುಕೆಗಳು ಇಲ್ಲಿ ಅದಾವೆ. ಹೀಗಾಗಿ ಇದೊಂದು ಐತಿಹಾಸಿಕ ಒಂದು ಸ್ಥಳ ಅಂತಕ್ಕಂಥದ್ದು. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ದೊಡ್ಡ ದಿಬ್ಬ ಕಾಣ್ತೈತೆ ಇಲ್ಲಿ. ಇದು ಕೂಡ ಸ್ವಲ್ಪ ಮೇಲೆ ನಾ ಕೈ ಮಾಡುತ್ತೆ ಅಲ್ಲೇ ಸ್ವಲ್ಪ ಈ ದಿಬ್ಬ ಏನು ಕಾಣ್ತೈತಿ, ಇದು ಐತಿಹಾಸಿಕವಾಗಿರ್ತಕ್ಕಂಥ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಅದನ್ನ ಅದ ರಾಮಲಿಂಗೇಶ್ವರ ನಾವು ಕಟ್ಟಿದ್ದೇವೆ. ಲಿಂಗಾಯತರು ಬ್ರಾಹ್ಮಣ ಸಮಾಜದವರು ಶ್ರೀಣ ಮಂದಿರ ಅಂತ ಕಟ್ಟಿದ್ರು. ಈ ಮೂರ್ತಿ ಎಲ್ಲಿತ್ತು ಅಂತ ಹೇಳಿದ್ರೆ ಇವತ್ತಿನ ಮೈಸೂರು ಹತ್ರ ಶ್ರೀರಂಗಪಟ್ಟಣ ಇಲ್ಲ. ಇರ್ತಕ್ಕಂಥ ಮೂರ್ತಿ ಈ ಕೋಲಾರದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಇರ್ತಕ್ಕಂಥ ಮೂರ್ತಿ ಕೂಡ ಒಂದೇ ಆಗಿತ್ತು. ಇತಿಹಾಸವಾಗಿರ್ತಕ್ಕಂಥ ಅದೇ ಮೂರ್ತಿನ ಇಲ್ಲಿತ್ತು. 7 ಹಿಡಿ ಸರ್ಕಲ್ ಮೇಲೆ ವಿಷ್ಣು ಮಣಿಗಿರ್ತಕ್ಕಂಥ ಒಂದು ಅಡ್ಡ ಮಣಿಗಿರ್ತಕ್ಕಂಥ ಒಂದು ಮೂರ್ತಿ ಇಲ್ಲಿತ್ತು. ಅದು ಒಂದು ಐತಿಹಾಸಿಕ ಕಟ್ಟಿ ಅಂತ ಹೇಳಿ ಇದು ಇಲ್ಲಿರ್ತಕ್ಕಂಥ ಈ ಸ್ಥಳದ ಮಹಿಮೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಬಯಸ್ತೇನೆ. ಗುರುಗಳ ಮಠ ಇದೆ. ಮಠ ಯಾವ ಸಮಾಜ ಅಂದ್ರೆ ನಮ್ಮಲ್ಲಿ ದೊಡ್ಡ ಸಂಖ್ಯೆ ಇರ್ತಕ್ಕಂಥ ಬಣಿಜಿಗ ಸಮಾಜ ಅಂದ್ರೆ ಶೆಟ್ರ ಸಮಾಜ ಅಂತ ಕರಿತೀವಿ. ಆ ಎಲ್ಲ ಸಮಾಜದ ಗುರುಗಳು ಇಲ್ಲಿ ಇರ್ತಿದ್ರು ಅಂತ ಇಲ್ಲಿ. ಇದೊಂದು ಐತಿಹಾಸಿಕ ಗಟ್ಟಿಯಾಗಿ ಉಳಿದೈತಿ ಮಠ ಕೂಡ. ಗುರುಗಳ ಸಮಾಜ ನಮ್ಮ ಗುರು ಯಾರ್ದಾರ ವೀರಭದ್ರ ಭಾಗ್ಯ ಇವರ ಸಮಾಜದ ಗುರುಗಳ ಮಠ ಇದು. ಇದು ಕೂಡ ಅಮರವಾಗೈತಿ. ಹಾಗೇನೆ ಎದುರುಗಡೆಯಲ್ಲಿ ರಾಚೋಟೇಶ್ವರ ದೇವಸ್ಥಾನ ಐತೆ ಅಲ್ಲಿಗೆ, ಅದೊಂದು ಕೊಟ್ಟು ಬಳಸ್ರಿ. ಹಂಗೆ ಅದು 12ನೇ ಶತಮಾನದಾಗ ಕಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರಾಚೋಟೇಶ್ವರ ಮಂದಿರ. ಸರ್ಕಾರಿ ಫಾರೆಸ್ಟ್ ಇದು ಪೂರ್ತಿ ಇದ್ರ ಮುಂದಿರ್ತಕ್ಕಂಥದ್ದು. ಈ ಭಾಗದಾಗ ದೊಡ್ಡ ಅರಣ್ಯ ಪ್ರದೇಶ ಇತ್ತು. ಇಲ್ಲಿ ದೊಡ್ಡ ದೊಡ್ಡ ಶ್ರೀಗಂಧದ ಮರ ಇದ್ದು. ಇಲ್ಲಿ ಶ್ರೀಗಂಧ ಮರ ಎಂಥವು ಇದ್ದು ಅಂತ ಹೇಳಿದ್ರೆ ಒಂದು ತೆಕ್ಕಿಗೆ ಅಮರ್ತಿದ್ದಿಲ್ಲ ನಾವು. ಅಂಥವು ಮರ ಗುಡಿ ಸುತ್ತಲ ಶ್ರೀಗಂಧ ಮರಣ ಇದ್ದು. ನಾವು ಶಾಲೆ ಒಳಗೆ ವನಭೋಜನಕ್ಕೆ ಬೇಕಿದ್ರೆ ಊಟ ಮಾಡ್ತಿದ್ದೆವು. ಅದಂಥ ಒಂದು ರಂಭೆಯ ಸ್ಥಳ ಅದು. ಅದರ ನಂತರ ಆಚೆ ಕಡೆ ಇರೋದು ಸೀಮೆಗಡ್ಡೆ.
ಸೇಬಿಗಡ್ಡು ಅದು ಸುಮಾರು 200-300 ಎಕರೆ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ಮರ ಇತ್ತು, ಹುಣಸಿ ಮರ ಅವು ಎಲ್ಲ. ಇದೊಂದು ದೊಡ್ಡ ಸೃಷ್ಟಿ ಸೌಂದರ್ಯ ಹೆಂಗಿತ್ತು ಅಂದ್ರೆ ಮಲೆನಾಡು ಜಗ್ಗಿಸ್ಬೇಕು ಅಂತ ಒಂದು ಸೌಂದರ್ಯ ಕೋಲಾರಕ್ಕಿತ್ತು ಅಂತಕ್ಕಂಥ ನೆನಪನ್ನು ಮಾಡ್ಲಿಕ್ಕೆ ಬಯಸ್ತೀನಿ. SSC ಪಾಸ್ ಆಗೋರಿಗೆ ಆದ್ಮೇಲೆ ಕೂಡ ನಾನು ಶಾಲೆಯನ್ನು ಬಿಟ್ಟು ಒಕ್ಕಲ್ತನ ಮಾಡ್ತಿದ್ದ ಸಂದರ್ಭದಲ್ಲಿ ಇಲ್ಲೇ ನಾವು ಮನೆಗಳನ್ನು ಮಾಡ್ತಿದ್ದೆವು, ಮದ್ದೆ ಗಿಡ ಬೆಳಿತಿದ್ದೆವು, ಟೊಮಾಟೊ ಬೆಳಿತಿದ್ದೆವು. ಎತ್ತುಗಳನ್ನು ಆಕಳುಗಳನ್ನು ಕಟ್ಕೊಂಡು ಊರ ಕಾರುಣ್ಯ ಬಂದು ಹಾಕೊಂಡವರಿಗೆ 4 ತಿಂಗಳು ಇಲ್ಲೇ ವಸ್ತಿದ್ದೆ. ನಾನು ಮೆಟ್ರಿಕ್ ಅಭ್ಯಾಸ ಇಲ್ಲೇ ಮಡಿ ಒಳಗೆ ಕೂತು ಮಾಡಿತ್ತು. ಆ ಎತ್ತುಗಳನ್ನು ನಾವು
ರಸ್ತೆಯ ಬಡಿಯೊಳಗೆ ಕೂತು ಮಾಡಿತ್ತು. ಆ ಎತ್ತುಗಳಿಂದ ನಾನು ವಿಶಾಲ್ ಪ್ರಕಾಶ್ ರಾಸ್ಕರ್, ವಿಶಾಲ್ ಸೈಕಲ್ ಮಾಲ್ ಬಿಜಾಪುರದಿಂದ. ಇವತ್ತು ನಾವು ಒಂದು ವಿಶೇಷವಾಗಿ ಎಲ್ಲ ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರಿಗೆ ಸೈಕಲ್ಗಳನ್ನು ಸ್ಪೆಷಲ್ ಆಫರ್ ತೊಗೊಳಗೆ ಕೊಡ್ಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ಎಲ್ಲ ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ. ಇವತ್ತು ನಾವು ಪೂರಾ ಭಾರತ್ ಆಲ್ ಓವರ್ ಇಂಡಿಯಾ ಎಲ್ಲರಿಗಿಂತ ಕಡಿಮೆ ರೇಟ್ದಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿ, ಹಾಗೆ ನಾವು ಚಾಲೆಂಜ್ ಕೂಡ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನಮ್ಮ ಹತ್ರ ಅತಿ ಉತ್ತಮ ಕ್ವಾಲಿಟಿ ಸೈಕಲ್ಗಳು, ವಾಕರ್ಗಳು, ಟ್ರೈಸಿಕಲ್ಗಳು ಅತಿ ಕಡಿಮೆ ಬೆಲೆದಲ್ಲಿ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ ವಾಹನ ಹಾಗೂ ಸೈಕಲ್ ಮಾರಾಟಕ್ಕೆ ಲಭ್ಯ. ವಿಜಯಪುರದಲ್ಲಿ ಪ್ರಸಿದ್ಧ ವಿಶಾಲ್ ಸೈಕಲ್ ಮಾಲ್. ಇದು ಕರ್ನಾಟಕದ ವಿಜಯಪುರ, ಹುಬ್ಬಳ್ಳಿ, ಬೆಳಗಾವಿ, ಗೋಕಾಕ್ನಲ್ಲಿ ಪ್ರಮುಖ ಸೈಕಲ್ ಡೀಲರ್ ಶೋರೂಮ್ ಹೊಂದಿದ್ದು, ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲಾ ರೀತಿಯ ವಿವಿಧ ಸೈಕಲ್ಗಳನ್ನ ಅತ್ಯುತ್ತಮ ಬೆಲೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ಮತ್ತು ಚಿಕ್ಕ ಮಕ್ಕಳಿಗೆ ಸಹಿತ ಆರಂಭಿಕ ಬೆಲೆ 1000 ರೂಪಾಯಿಯಿಂದ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಸೈಕಲ್ ಸಿಗುತ್ತವೆ. ಸೈಕಲ್ ಕಲಿಯುತ್ತಿರುವ ಚಿಕ್ಕ ಮಕ್ಕಳಿಗೆ ಹೇಳಿ ಮಾಡಿಸಿದಂತಿವೆ. ಟೈಲರ್ ವೀಲ್ ಸೈಕಲ್, BMX ಸೈಕಲ್, ಗೇರ್ ಸೈಕಲ್, ವಾಕಿಂಗ್ ಸೈಕಲ್ ಸೇರಿದಂತೆ ಇನ್ನು ಹಲವಾರು ರೀತಿಯ ವಿವಿಧ ಬಗೆಯ ಒಳ್ಳೆಯ ಗುಣಮಟ್ಟದ ಸೈಕಲ್ಗಳು ಲಭ್ಯವಿದ್ದು, ಜೊತೆಗೆ ಮಕ್ಕಳ ಆಟಿಕೆಗಾಗಿ ಬ್ಯಾಟರಿ ಚಾಲಿತ ಜೀಪ್ ಮತ್ತು ಬೈಕ್ ಕೂಡ ಇವರಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಹಾಗಾದ್ರೆ ಇನ್ನೇಕೆ ತಡ, ಹಿಂದೆ ಬನ್ನಿ, ಭೇಟಿ ನೀಡಿ. ಸ್ಥಳ ವಿಶಾಲ್ ಸೈಕಲ್ ಸ್ಟೇಷನ್ ಹಿಂದೆ ರೋಡ್, ಲಯೋಲಾ ಶಾಲೆ ಹತ್ತಿರ ಮತ್ತು ವಿನಾಯಕ್ ಹೋಟೆಲ್ ಹಿಂದೆ, ವಿಜಯಪುರ. ಮೊಬೈಲ್ ನಂಬರ್ 9481857669 ಮತ್ತು ಹುಬ್ಬಳ್ಳಿಯ ಸ್ಥಳ ಗ್ಯಾಲಕ್ಸಿ ಮಾಲ್, ಗ್ರೌಂಡ್ ಫ್ಲೋರ್, ಶಾಪ್ ನಂಬರ್ 22, ಸ್ಟೇಷನ್ ರೋಡ್, ಹುಬ್ಬಳ್ಳಿ. ಮೊಬೈಲ್ ನಂಬರ್ 9593503355. ಬೆಳಗಾವಿಯ ಸ್ಥಳ ವಿಶಾಲ್ ಸೈಕಲ್ ಮಾಲ್, ನಂಬರ್ 370, ಮೇನ್ ರೋಡ್, ಕಪಿಲೇಶ್ವರ ಕಾಲೋನಿ, ರೂಪಾಲಿ ಥಿಯೇಟರ್ ಹತ್ತಿರ, PB ರೋಡ್, MRF ಟೈರ್ ಶೋರೂಮ್ ಪಕ್ಕ, ಬೆಳಗಾವಿ. ಮೊಬೈಲ್ ನಂಬರ್ 9733057355 ಹಾಗೂ ಗೋಕಾಕ್ ವಿಶಾಲ್ ಸೈಕಲ್ ಮಾಲ್, ಮೊಬೈಲ್ ನಂಬರ್ 8660362288. ವಿಶಾಲ್ ಸೈಕಲ್ ಮಾಲ್ ಈ ಮಳಿಗೆಗೆ ಬನ್ನಿ, ಇಂದೇ ಭೇಟಿ ನೀಡಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ ವಾಹನ ಹಾಗೂ ಸೈಕಲ್ ಬಿಡಿ ಭಾಗಗಳನ್ನ ಯೋಗ್ಯ ದರದಲ್ಲಿ ಗುಣಮಟ್ಟದ ಸೈಕಲ್ಗಳನ್ನ ಖರೀದಿಸಿ.